ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ, ಇವರು ನನ್ನಮ್ಮ. ಇಬ್ಬರು ಈಗ ಹೊರಗಡೆ ಹೊರಡ್ತಾ ಇದ್ದೀವಿ. ಸಖತ್ ಚಳಿ ಇದೆ. ಅಮ್ಮ ಸ್ವೆಟ್ರ್ ತಂದಿಲ್ಲ. ಅಮ್ಮನ ಸೈಜ್ ಸ್ವೆಟ್ರ್ ನನ್ನ ಹತ್ರ ಇಲ್ಲ. ರಾಜೇಶ್ ಹಾಕೊಳ್ಳಿ ಅಂದೆ. ನಾನು ಕೆಳಗಡೆ, ಅಲ್ಲಿಂದಾನೇ ಮೇಲೆ ಹತ್ರ. ಅಮ್ಮನಿಗೆ ಸ್ವಲ್ಪ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕಿತ್ತು. ಹಾಗೆ ಅವ್ರ ರಿಲೇಟಿವ್ ಮನೆಗೂ ಕರ್ಕೊಂಡು ಹೋಗ್ಬೇಕಂತೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 15 ಮಿನಿಟ್ಸ್ ಲೇಟ್ ಆಗಿದೆ. ನಾನು ಅಲ್ಲಿಂದ ಸಾನು ಕರ್ಕೊಂಡು ಬರೋದಕ್ಕೂ ಹೋಗಬೇಕು. ಯಾವುದಾದ್ರೂ ಒಂದು ಅಂಗಡಿ ಸ್ಕಿಪ್. ಬೀಗ ಬರಬೇಕು. ಬೀಗೆ ಸಾಯಂಕಾಲ ಹೋಗೋಣ ಬಿಡು. ನಾನು ಬರಲ್ಲ, ಸಂಜೆ. ಓಡಾಡಪ್ಪ ನಿಮ್ಮ ಬೆಂಗಳೂರಲ್ಲಿ. ನೆನ್ನೆಯಿಂದ ಹಿಂಗೆ ನೀವು ಬರ್ತಾ ಇದ್ದಂಗೆನೆ ಹಂಗೆ ಆಗ್ಬಿಟ್ಟಿದೆ. ಕರ್ಕೊಂಡು ಬಂದು ಮೈಸೂರಲ್ಲೆಲ್ಲ ಎಷ್ಟೊಂದು ಬಿಸಿಲು ಐತೆ. ನಾನು ಹೇಳಿಲ್ವ ಲಾಸ್ಟ್ ವ್ಲಾಗಲ್ಲಿ ಎಷ್ಟು ಬಿಸಿಲಿತ್ತು. ನೆನ್ನೆಯಿಂದ ಮೋಡ. ಇವತ್ತು ಬೆಳಿಗ್ಗೆ ತಿಂಡಿಗೆ ಇಡ್ಲಿ. ನೀವು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರ ಅಲ್ವಾ. ನಾನು ಓವನ್ ಮೇಲೆ ಇಟ್ಟಿದ್ದೆ ಇಡ್ಲಿಗೆ, ಸ್ವಲ್ಪ ಬಿಸಿಯಾಗಲಿ ಇಡ್ಲಿ ಇಟ್ಟು ಅಂತ ಹೇಳಿಬಿಟ್ಟು. ಆ್ಯಂಡ್ ಓವನ್ ಒಳಗಡೆ ಕೂಡ ಇಟ್ಟಿದ್ದೆ ಲಾಸ್ಟಲ್ಲಿ. ಸೊ ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ನೋಡಿ. ಇಷ್ಟು ಚಳಿಯಲ್ಲೂ ಕೂಡ ಚೆನ್ನಾಗಿ ಬಂದಿದೆ. ಆ್ಯಂಡ್ ಇದಕ್ಕೆ ಉದ್ದಿನ ಬೇಳೆ ಆಗಲಿ ಅಥವಾ ಅವಲಕ್ಕಿ ಆಗಲಿ, ಅನ್ನ ಆಗಲಿ ಕಡಿಮೆ ಹಾಕೋದಕ್ಕೆ ಹೋಗಬೇಡಿ ಚಳಿಗಾಲದಲ್ಲಿ. ಸಮ್ಮರಲ್ಲಿ ಸ್ವಲ್ಪ ಕಡಿಮೆ ಹಾಕಿದ್ರೂ ನಡೆಯುತ್ತೆ. ಇವಾಗಂತೂ ಪ್ರಾಪರ್ ಅಥವಾ ಪ್ರಾಪರ್ಗಿಂತ ಸ್ವಲ್ಪ ಜಾಸ್ತಿನೇ ಹಾಕಬೇಕಿಲ್ಲ ಅಂದರೆ ಹುಳಿ ಬರೋದಿಲ್ಲ. ಇಡ್ಲಿಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಒಂದು ಸಾಂಬಾರು, ಇಲ್ಲ ಅಂದರೆ ರೆಡ್ ಚಟ್ನಿ. ರೆಡ್ ಚಟ್ನಿ ಅಂದರೆ ಹಸಿಮೆಣ್ಸಿನ್ಕಾಯಿ ಹಾಕೋ ಬದಲು ಕೆಂಪು ಮೆಣಸಿನ್ಕಾಯಿ ಹಾಕೋದು ಅಷ್ಟೇ. ಬೇರೆ ಪ್ರೊಸೀಜರ್ ಎಲ್ಲ ಸೇಮ್. ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಕೂಡ ಕೊಟ್ಟಿದ್ದೀನಿ. ಇನ್ನು ಮತ್ತಷ್ಟು ಫ್ಲೇವರ್ ಆ್ಯಡ್ ಆಗುತ್ತೆ. ಅಂದರೆ ನೀವು ಜಾಸ್ತಿ ಎಣ್ಣೆ ಹಾಕಿದ್ರೆ ಸಪ್ಪೆ ಆಗಿಬಿಡತ್ತೆ. ಅದ್ರ ಬದಲು ಸ್ವಲ್ಪ ಎಣ್ಣೆಯಲ್ಲೇ ಕರಿಬೇವು ಸೊಪ್ಪು, ಹಾಗೆ ಕೆಂಪು ಮೆಣಸಿನ್ಕಾಯಿ, ಅದ್ರ ಜೊತೆ ಸ್ವಲ್ಪ ಉದ್ದಿನ ಬೇಳೆ, ಅದು ಸ್ವಲ್ಪ ಕ್ರಂಚ್ ಕೊಡುತ್ತೆ ಚಟ್ನಿಗೆ. ಆ್ಯಂಡ್ ಲುಕ್ ವೈಸ್ ಕೂಡ ಎನ್ಹ್ಯಾನ್ಸ್ ಮಾಡುತ್ತೆ. ಸಾಸಿವೆ ಹಾಕಿರ್ತೀವಲ್ವ, ಒಂಥರ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಇಡ್ಲಿ ಜೊತೆ ರೆಡ್ ಚಟ್ನಿ ನೈಸ್ ಕಾಂಬಿನೇಷನ್. ಟ್ರೈ ಮಾಡಿ. ಸೊ ಇವತ್ತು ತಿಂಡಿಗೆ ಇಡ್ಲಿ ಮತ್ತು ಚಟ್ನಿ. ಇದೆರಡೂ ಬೆಳಗ್ಗೆ ಬೇಗನೆ ಆಯಿತು. ಸಾನು ಹೋಗಬೇಕಿತ್ತಲ್ಲ ಆ ಟೈಮ್ಗೆ. ಬಟ್ ಇವತ್ತು ಅಪ್ಪ ಮತ್ತು ಸುಂದರ್ ಅಂಕಲ್ ಮಧ್ಯಾಹ್ನ ಹೊರಗಡೆ ಹೋದರು 1 ಗಂಟೆ ಅಷ್ಟೊತ್ತಿಗೆ. ಸೊ ನಾವು 1:30 ಅಷ್ಟೊತ್ತಿಗೆ ಹೊರಗಡೆ ನಾವು ಹೋಗ್ತಾ ಇದ್ದೀವಿ ನಮ್ಮ ಕೆಲಸಗಳಿಗೆ. ಬನ್ನಿ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಈಗ ಶುರು ಮಾಡ್ತಾ ಇದ್ದೀನಿ. ಹೇಗೆಲ್ಲ ಇರುತ್ತೆ ಅಂತ ನೋಡೋಣ. ನಾವು ಮನೆಯಿಂದ ಹೊರಟಿದ ಕ್ಷಣವೇ ಮಳೆ ಶುರುವಾಗಿತ್ತು. ಮಳೆ ಅಂದರೆ ತುಂಬ ಜೋರಿಲ್ಲ, ಚಳಿ ಮಳೆ. ಅದಕ್ಕಮ್ಮ ಸ್ವಲ್ಪನೇ ಕಣೆ ಬಾರೆ ಹೊಟ್ಟೋಗೋಣ ಅಂದ್ಕೊಂಡು ಕರ್ಕೊಂಡು ಬಂದರು. ನಾನೊಂದು ದೂರದ ಅಂಗಡಿಗೆ ಹೋಗಬೇಕಿತ್ತು. ಈ ಮಳೆ ಕಡೆಯಿಂದಾಗಿ ಹತ್ತಿರ ಇರೋ ಅಂಗಡಿಗೆ ವಿಸಿಟ್ ಮಾಡಿದೆ. ಇಲ್ಲಿ ತೊಗೊಂಡಾಯಿತು, ಬಿಲ್ಲಿಂಗ್ ಆಯಿತು. ಸುಮಾರು ನಾವು ಇಲ್ಲಿ ಬಂದು ಅರ್ಧ ಗಂಟೆ ಆಯಿತು. ಆದರೆ ಮಳೆ ಇನ್ನೂ ನಿಂತೇ ಇರಲಿಲ್ಲ. ನಾವಿನ್ನೂ ದೂರ ಹೋಗಬೇಕಿತ್ತಲ್ಲ ಅಂದ್ಬಿಟ್ಟು ಕಾಯ್ತಾ ಕೂತಿದ್ದೀವಿ. ಮನೆಗೆ ಬಂದ್ವಿ. ಅಲ್ಲಿ ಹೋಗೋದೇನು ಇಲ್ಲಿಂದ ಹೊರಡಬೇಕಾದ್ರೇ ನೋಡ್ತೀನಿ ಜಡಿ ಮಳೆ. ನಾನಂದೆ, ಅಮ್ಮ ಹೋಗೋದೇ ಬೇಡವಾ, ಡಿಸೈಡ್ ಮಾಡಿಬಿಡು, ಅಲ್ಲಿ ಹೋಗ್ಬಿಟ್ಟು ಸಿಗಾಕೊಳ್ಳೋದು ಬೇಡ ಅಂತ. ಇಲ್ಲ ಕಣೆ, ಸ್ವಲ್ಪನೇ ಇರೋದು, ಬಾರೆ ಇನ್ನೊಂದು ಸರಿ ಚಾನ್ಸ್ ಸಿಗುತ್ತೆ. ಇಲ್ಲಿ ಹೋಗ್ಬೇಕು. 10-15 ನಿಮಿಷ ನಾನು ಮೊದಲು ಟ್ರಾವೆಲ್ ಮಾಡಬೇಕಿತ್ತು. ಸೊ ಅದನ್ನು ಕಟ್ ಮಾಡಿ ಹತ್ತಿರ ಇರೋ ಅಂಗಡಿಗೆ ಮೊದಲು ಅಲ್ಲಿ ಪಿಟ್ ಸ್ಟಾಪ್ ಕೊಟ್ವಿ. ಅಲ್ಲಿ ಕುತ್ಕೊಂಡಿದ್ವಿ. ಒಂದು 10-15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಶಾಪಿಂಗ್ ಆದಮೇಲೆ. ಅಲ್ಲಿ ಮಳೆ ಬರ್ತಾನೇ ಇತ್ತು. ನನಗೆ ಸಾನುಗೆ ಸ್ಕೂಲಕ್ಕಿಂದ ಕರ್ಕೊಂಡು ಬರೋದಕ್ಕೆ ಲೇಟ್ ಆಗುತ್ತಲ್ಲ ಅಂದ್ಬಿಟ್ಟು ಅಮ್ಮ ಪರವಾಗಿಲ್ಲ ಬಾ ಅಂದರು. ಸರಿ, ನಾನು ಜಾಕೆಟ್ ತೊಗೊಂಡು ಹೋಗಿದ್ದೆ, ರೈನ್ ಕೋಟ್ ತೊಗೊಂಡು ಹೋಗಿದ್ದೆ. ನಾನು ಗೊತ್ತಿತ್ತು ಏನಾದರೂ ಸಿಗಾಕೋತೀವಿ, ಸಾನುಗೆ ಮಳೆಯಲ್ಲಿ ನೆಂದರೆ ಸಖತ್ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ರೈನ್ ಕೋಟ್ ಎಲ್ಲನೂ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಟಿರ್ತೀವಿ. ಆ ಬ್ಯಾಗನ್ನು ತೊಗೊಂಡೋಗಿದ್ದೆ. ಪುಣ್ಯ ಅದನ್ನು ತೊಗೊಂಡೋಗಿದ್ದು ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಕಷ್ಟ ಆಗಿರೋದು. ವಾಪಸ್ ಬರಬೇಕಿತ್ತು. ನಾನು ವಾಪಸ್ ಬಂದುಬಿಡ್ತಿದ್ದೆ ಮನೆಗೆ. ನೀನು ಕರ್ಕೊಂಡು ಹೋಗ್ತಾನೆ ಇರಲಿಲ್ಲ. ನಾನು ಬಿಡ್ತಿದ್ದೆ ನಿನಗೆ. ನೀನು ಹಿಡ್ಕೊಂಡು ಏನು ಮಾಡ್ತಿದ್ದೆ ಅಲ್ಲಿ? ಮನೇಲಿ ಬಂದು ಬಿಟ್ಬಿಟ್ಟು ಅಮ್ಮ ಇರಮ್ಮ ಅಂದ್ಬಿಟ್ಟು ನಾನು ಹೋಗ್ತಿದ್ದೆ. ನಮ್ಮಮ್ಮಂಗೆ ಏನೂ ಬಿಡೋದಕ್ಕೆ ಇಷ್ಟ ಇಲ್ಲ ಗೊತ್ತಾ. ನಾನು ತರಕಾರಿ ಬೇಕು ಅಂತ ನಮ್ಮಮ್ಮ ಇಲ್ಲ ಕಣೆ, ನಾನು ಬಿಸ್ಕೆಟ್ಸ್ ತೊಗೋಬೇಕು, ಚೋಚೋ ತೊಗೋಬೇಕು, ಅಲ್ಲಿಗೆ ಹೋಗೋಣ ನಡಿಯೇ ಅಂತೆ. ಸರಿ, ಅಲ್ಲಿಗೂ ಕರ್ಕೊಂಡು ಹೋದೆ. ಆಮೇಲೆ ಅಲ್ಲಿಂದ ಮನೆಗೆ ಹೋಗ್ತೀಯಮ್ಮ, ಅವ್ರ ಮನೆಗೆ ಹೋಗ್ತೀಯಮ್ಮ ಅಂದರೆ ಇಲ್ಲ ಕಣೆ 10 ನಿಮಿಷ ಬಿಟ್ಬಿಡೆ ಅಂದ್ಕೊಂಡು ಅವರೇ ನೆನ್ಕೊಂಡು
ಅಲ್ಲಿಗೆ ಹೋಗಿ ಬಿಟ್ಬಿಟ್ಟು ನಾನು ಮನೆ ಒಳಗಡೆನೂ ಹೋಗಲಿಲ್ಲ, ಟೈಮ್ ಆಗಿಬಿಟ್ಟಿತ್ತು. ತಕ್ಷಣ ಓಡಿದೆ ನಾನು ಅಲ್ಲಿಂದ ಸಾನು ಕರ್ಕೊಂಬರೋದಕ್ಕೆ. ಅಲ್ಲಿ ನೋಡಿದ್ರೆ ಮಳೆ ಬರ್ತಿತ್ತಲ್ಲ ಅಂದ್ಬಿಟ್ಟು ಅವ್ರಿಗೂ ಲೇಟ್, 10 ನಿಮಿಷ ಬಿಟ್ಟಿತ್ತು. ಸರಿ ಹೆಂಗೋ ಪುಣ್ಯ ಅಲ್ಲಿ ಸ್ವಲ್ಪ ಕಡಿಮೆ ಇತ್ತು, ಜೋರು ಇರಲಿಲ್ಲ. ಜೋರಾದರೆ ನಂಗೆ ಗಾಡಿ ಓಡ್ಸೋಕ್ಕಾಗೋದಿಲ್ಲ. ಹೆಂಗೋ ಒಂದು ಝಡಿ ಮಳೆ ಇತ್ತು. ನಾನಂತೂ ನೆಂದೆ, ಬಂದು ಡ್ರೆಸ್ ಚೇಂಜ್ ಮಾಡಿದೆ. ಅಂದರೆ ರೈನ್ ಕೋಟ್ ಹಾಕಿದ್ದೆ, ಕಾಲ ಹತ್ರ ಎಲ್ಲನೂ ಒದ್ದೆ ಆಗೋಯ್ತು, ಚಳಿ ಚಳಿ. ಸೊ ಬರಬೇಕಾದ್ರೆ ಅಮ್ಮನ ರಿಲೇಟಿವ್ ಮನೆಗೆ ಹೋಗಿ ಅಲ್ಲಿ ಕಾಫಿ ಕೊಟ್ಟರು, ಕುಡ್ಕೊಂಡು ಬಂದಿದ್ದೀವಿ. ಇನ್ನೂ ಊಟ ಮಾಡಿಲ್ಲ. ಹೋಗಬೇಕಾದ್ರೆ ಸ್ವಲ್ಪ ತಿಂದ್ಬಿಟ್ಟು ಹೋಗಿದ್ದು ನಾವು. ಸಾನು ಕ್ಲಾಸ್ ಆಗಲಿ ಅಂತ ಕಾಯ್ತಾ ಇದ್ದೀವಿ. ಸಾನು ಕ್ಲಾಸ್ ಆದಮೇಲೆ ಎಲ್ಲರೂ ಕುಡ್ಕೊಂಡು ಊಟ ಮಾಡ್ತೀವಿ. ಸಾಮಾನು ತಂದಿದ್ದು ಲೀಸ್ಟ್ ಮಾಡ್ತಾ ಇದ್ದಾರೆ. ನಾನು ಇವತ್ತು ಹೋಗ್ತಾನೆ ಇರಲಿಲ್ಲ, ಇವತ್ತು ರಾತ್ರಿಗೆ ತರಕಾರಿ ಇಲ್ಲ ಅಂತ ಹೋಗಿದ್ದು. ಚಪಾತಿಗೆ ಮಾಡಬೇಕಲ್ವಾ, ಅದಕ್ಕೆ ಹೋಗಿದ್ದು ನಾನು. ನಮ್ಮಮ್ಮ ನಾಳೆ ನಾನು ಮೈಸೂರಿಗೆ ಹೋಗಬೇಕು, ಅದು ತಗೋಬೇಕು ಇದು ತಗೋಬೇಕು ನಡಿ ಅಂದ್ಬಿಟ್ಟು ಕರ್ಕೊಂಡು. ಅಲ್ಲಿ ಏನಂದ್ರು ನನಗೆ, ಜಸ್ಟ್ ಒಂದು 10 ನಿಮಿಷ ಕಣೆ, ನೀನು ಬಾ ಒಳಗಡೆ ಮಾತಾಡ್ಸ್ಕೊಂಡು ಬಂದುಬಿಡೋಣ ಅಂತ. 1 ಅವರ್ ಆದರೂ ಇವ್ರ ಮಾತುಗಳೇ ಮುಗಿತಾ ಇಲ್ಲ. ಬಂದ ಮೇಲೆ ಅಂತವ್ರೆ ನೋಡು, 1 ಅವರ್ ಕೂತ್ಕೊಂಡಿದ್ವಿ. ಬರಬೇಕಾದ್ರೆ ಅವ್ರದ್ದೇನೋ ಮಾತಾಡ್ತಾ ಇದ್ರು, ನೀ ಕರ್ಕೊಂಡು ಬಂದ್ಬಿಟ್ಟೆ. ಅರ್ಧ ಮಾತಾಯಿತು, ಅರ್ಧನಾ? ಅವ್ರ ಮನೆ ವಿಷಯದ ಬಗ್ಗೆ ಪಾಪ ಹೇಳ್ತಾ ಇದ್ರು, ಮಗಳದ್ದು 1 ಅವರ್ ಮಾತಾಡಿರೋದು ಸಾಕಾಗಿಲ್ಲ. ನೀನು ಕರ್ಕೊಂಡು ಬಂದ್ಬಿಟ್ಟೆ ನೋಡು. ಅವ್ರು ಅವಾಗ ಮಾತಾಡೋಕ್ಕೆ ಶುರು ಮಾಡಿದ್ರೆ ಕರ್ಕೊಂಡ್ಬಂದ್ಬಿಟ್ಟೆ ಅಂತೆ. ಅದಕ್ಕೆ ಅವ್ರು ಹೇಳಿದ್ರಲ್ಲ, ಒಂದಿನ ಇದ್ದು ಆರಾಮಾಗಿ ಮಾತಾಡ್ಕೊಂಡು ಸ್ಲಂಬರ್ ಪಾರ್ಟಿ ಮಾಡಿಕೊಂಡು. ಸಾನು ಪಾಪ ಊಟನೂ ಮಾಡಿಲ್ಲ, ಬಂದ ತಕ್ಷಣ ಡ್ರೆಸ್ಸು ಚೇಂಜ್ ಮಾಡಿಸಿಲ್ಲ, ಕೂರಿಸಿದ್ದೀನಿ ಕ್ಲಾಸ್ಗೆ. ಮಧ್ಯಾಹ್ನ ಅನ್ನ ಸಾಂಬಾರು, ಅದಕ್ಕೆ ಸೈಡ್ ಡಿಶ್ ಆಗಿ ಕೋಸಂಬರಿ ಮಾಡ್ತಾಯಿದ್ದೀನಿ. ಇನ್ನು ಅಪ್ಪ ಬಂದಿಲ್ಲ, ಯಾಕಂದರೆ ಹೋಗಿದ್ದೆ ಲೇಟ್. ಅವರು ಊಟ ಮಾಡ್ಕೊಂಡು ಹೋಗಿದ್ರು. ನಾವು ಈಗ ಊಟ ಮಾಡಿರಲಿಲ್ವಲ್ಲ, ಹಾಗಾಗಿ ಈಗ ಮಾಡ್ಕೊಳ್ತಾ ಇದ್ದೀನಿ. ಸಾನದು ಒಲಿಂಪಿಯಾಡ್ ಎಕ್ಸಾಮ್ ನೆನ್ನೆ ಮುಗಿದಿದೆ. ಇವತ್ತು ಸ್ಕೂಲ್ ಹೋಮ್ವರ್ಕ್ ಏನೂ ಇಲ್ವಾ ಸಾನು? ಒಂದು ಫ್ರೀ ಪೀರಿಯಡ್ ಇತ್ತು ಅಂದ್ಬಿಟ್ಟು ಎಲ್ಲಾನು ಮಾಡಿ ಮುಗಿಸ್ಬಿಟ್ಲಂತೆ. ಒಬ್ಬೊಬ್ಬ. ಸೊ ಇವತ್ತು ಅಮ್ಮಮ್ಮನಿಗೆ, ಅಮ್ಮಮ್ಮ ನಾಳೆ ಹೋಗಬೇಡಿ ಅಂತ ಕೇಳ್ಕೊಂಡಿದ್ದು. ಆದರೆ ಅಮ್ಮಮ್ಮ ಕೇಳೋ ಸ್ಟೇಜಲ್ಲಿ ಇಲ್ಲ. ಅವ್ರ ಕೆಲಸ ಮುಗೀತು, ನಾಳೆ ಹೋಗ್ತಾರೆ. ಅದಕ್ಕೆ ಇವತ್ತು ಆಟಾಡ್ಕೊಂಡ್ಬಿಡು ಅಂತ ಹೇಳಿದ್ದಕ್ಕೆ ಫ್ರೆಂಡ್ ಜೊತೆ ಆಟಾಡೋದಕ್ಕೆ ಹೋಗದೆ ಇಲ್ಲೇ ಆಟಾಡ್ತಾ ಇದ್ದಾಳೆ. ಬಾಬಂಗೆ ಕಾಯ್ತಿದ್ದಾರೆ, ಇನ್ನು ಬಾಬಾ ಬಂದಿಲ್ಲ. ಹೊಡೆದಾಕ್ತೀರಾ? ಇವತ್ತು ಏನೋ ಕಾದಿದೆ ಅದಕ್ಕೆ. ಆ ಕಡೆ ಆದರೂ ಕೂತ್ಕೊಳ್ಳಮ್ಮ. ನಾನು ಸಾನದು ಪಿಗಿ ಬ್ಯಾಂಕಲ್ಲಿರೋ ದುಡ್ಡು ಎತ್ಕೊಂಡ್ಬಿಡ್ತೀನಿ. ಸರಿ, ಹೆಂಗಿತ್ತು ಹೇಳ್ರಿ ನಿಮ್ಮ ಪಾಟು ಲಕ್ಕು? ರೆಕಾರ್ಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡು, ಚೆನ್ನಾಗಿತ್ತು. ಹೌದಾ? ನಮಗೆ ತುಂಬಾ ಅಪ್ರಿಸಿಯೇಷನ್. ಸಮೋಸ ವಾಸ್ ವೆರಿ ನೈಸ್. ಅಡ್ರೆಸ್ ಕೊಡಿ ಎಲ್ಲಿಂದ ತರಿಸಿದ್ದು? ಅದೇ ಇಲ್ಲೂ ನಮಗೂ ತಂದಿದಾರಪ್ಪ ಎಕ್ಸ್ಟ್ರಾ ಪಾರ್ಸಲ್. ನಾವು ಮ್ಯಾನೇಜರ್ ಕಡೆಯಿಂದ ನಮಗೂ ಪಾರ್ಸಲ್. ಫೈನಾನ್ಸ್ ಮಿನಿಸ್ಟರ್ ಆಫ್ ಹೋಮ್ ಅಂತ. ಏಯ್ ನೋಡು ಎಷ್ಟು ದಪ್ಪ ತಗೊಂಡಿದ್ಯಾ, ಕೈ ಏಟಾಗುತ್ತೆ. ಓವನಲ್ಲಿ ಬಿಸಿ ಮಾಡ್ಬಿಡ್ತೀನಿ. ಬಿಸಿ ಮಾಡಿ. ಚೆನ್ನಾಗಿರುತ್ತೆ. ನೀವು ತಿಂದ್ರಾ? ಸಿಕ್ತಾ? ನಂಗೇನು ಬೇಡ ಅಂತೀನಿ. ಸಿಕ್ತಾ ಎಲ್ಲಾರ್ಗು? ಶಾರ್ಟೇಜ್ ಆಯ್ತಾ? ಅಲ್ಲಿ ಆಕ್ಚುಲಿ ಏನಾಯ್ತಂತೆ, ಲಾಸ್ಟಲ್ಲಿ ಊಟ ಸಾಲಿಲ್ವಂತೆ. ಸೊ ನಮ್ಮ ಹೌಸ್ ಕೀಪಿಂಗ್ ಅವ್ರಿಗೆಲ್ಲ ಊಟ ಪಾಪ ಸಿಗ್ಲಿಲ್ಲ. ಬಟ್ ಇದು ಸಮೋಸ ಮಿಕ್ಕಿತ್ತಲ್ಲ, ಆಗುತ್ತೆ. ಮಿಕ್ಕಿತ್ತಾ ಇದು? ನಾವು ನೋಡಿಲ್ಲ, ಅವ್ರು ಹೇಳಿತ್ತು ಅಷ್ಟೇ. ನಾವು ಊಟ ಮಾಡ್ಕೊಂಡು ಬೇಗ ಮೀಟಿಂಗ್ ಹೊಟ್ಟೋದ್ವಲ್ಲ, ಬಿಡಾನು ತರಿಸಿದ್ರು. ಸೊ ನಾನು ತಿನ್ಲಿಲ್ಲ, ಸ್ವೀಟ್ ಇರುತ್ತಲ್ಲ ಅಂತ. ಆಕ್ಚುಲಿ ಸ್ವೀಟ್ ತಿಂದೆ ತುಂಬಾ ದಿನ ಆದ್ಮೇಲೆ. ತಲೆನೋವು ಬಂತಾ? ಟ್ರಿಗರ್ ಆಗ್ತಿತ್ತು, ಬಟ್ ಆಮೇಲೆ ಹೊಟ್ಟೋಯ್ತಪ್ಪ. ನಿಮ್ಮ ಅಮ್ಮನಿಗೆ ಇಷ್ಟ ಅಲ್ಲ, ಅದಕ್ಕೆ.
ತರಂಗಿಲ್ಲ ಮಗಳೇ, ಅಲ್ಲೇ ತಿನ್ನೋದು. ಅಲ್ಲೇ ತಿನ್ನೋದು, ಅಲ್ಲೇ ಶೇರ್ ಮಾಡ್ಕೊಂಡು. ಶೇರಿಂಗ್ ಇಸ್ ಕೇರಿಂಗ್. ಬೀಡ ಯಾಕೆ ತಂದ್ರಿ ಮತ್ತೆ? ಇಷ್ಟ ಅಂತ ಸಾನುಗ್ ಇಷ್ಟ ಅಂತ ಯಾಕೆ ತಂದಿಲ್ಲ ನೀವು? ಅದೆಲ್ಲ ಪಾರ್ಸಲ್ ಮಾಡ್ಕೊಂಡು ಬರಕ್ಕಾಗತ್ತಾ? ಏನಪ್ಪ ನೀವು ಒಂದು ತರಕಾಗ್ಲಿಲ್ಲ ನಿಮ್ಗೆ? ಎಲ್ರಿಗೂ ಕರ್ಕೊಂಡು ಹೋಗ್ತೀನಿ. ನೋಡು, ಊಟ ಮಾಡ್ಬೇಕಾದ್ರೆ ನಮ್ಮ ಅತ್ತೆಗೆ ಇಷ್ಟ ಆಗ್ಬಿಟ್ಟು ತಂದಿದ್ದಾರೆ. ಅನ್ಯಾಯ ಇದು, ಅನ್ಯಾಯ. ಮಗಳಿಗೆ ತಂದಿಲ್ಲ. ಮಗಳಿಗೆ ತಂದಿದೀವಲ್ಲ ಜಂಕು, ಸ್ವೀಟ್ ತಂದಿದ್ರು. ಅದು ಪೂತ್ರೆಕ್ಲು ಅಂತ ಸ್ವೀಟ್. ಇದು ರಾಜೇಶ್ ಅವರ ಆಫೀಸ್. ನಾನು ಆಫೀಸ್ ಟೂರ್ ಅಂದರೆ ಡೀಟೇಲ್ ಆಗಿ ಮಾಡಿಲ್ಲ, ಬಟ್ ಒಂದ್ಸರಿ ವ್ಯಾಕ್ಸಿನೇಷನ್ ತೊಗೊಳೋದಕ್ಕೆ ಹೋದಾಗ ಆಫೀಸ್ ಒಂದ್ಸರಿ ತೋರಿಸಿದ್ದೆ. ಸೊ ಇವತ್ತು ಎಲ್ಲ ಎಂಪ್ಲಾಯೀಸ್ ಇದ್ದಾರೆ. ಊಟದ ಎಲ್ಲಿ ಇದು ಕ್ಯಾಂಟೀನಲ್ಲ ಇದು, ಅಥವಾ ಅವ್ರ ಡೆಸ್ಕ್ ಹತ್ರನ ಗೊತ್ತಿಲ್ಲ, ಮೇ ಬಿ ಕ್ಯಾಂಟೀನಲ್ಲೇ ಇರಬೇಕು. ಅಲ್ಲಿ ಎಷ್ಟೊಂದು ಜನ ಏನೇನು ತಂದಿದ್ದಾರೆ ಅಂತ ತೋರಿಸೋದಕ್ಕೆ ರಾಜೇಶ್ ಇದನ್ನು ವೀಡಿಯೋ ಮಾಡ್ಕೊಂಡು ಬಂದ್ರಂತೆ. ಚೆನ್ನಾಗಿದೆ ಅಲ್ಲ, ಎಷ್ಟೊಂದು ತಂದಿದ್ದಾರೆ. ಮೊದಲು ರಾಜೇಶ್ ಹೇಳ್ತಾಯಿದ್ರೆ ಇಲ್ಲ ಕಣೋ, ಯಾಕೋ ಜಾಸ್ತಿ ಜನ ಏನೋ ಎಂಟ್ರಿ ಮಾಡಿಲ್ಲ, ಅಂದರೆ ಅವರು ಒಂದು ಎಕ್ಸೆಲ್ ಶೀಟ್ ಮಾಡಿ ಕಳಿಸಿದ್ರು, ಯಾರ್ಯಾರು ಏನೇನು ತರ್ತಾ ಇದ್ದಾರೆ, ಎಲ್ಲರಿಗೂ ಇನ್ಫಾರ್ಮ್ ಆಗಬೇಕಲ್ವಾ ಅಂತ ಹೇಳಿಬಿಟ್ಟು. ಅವರು ಜಾಸ್ತಿ ಏನು ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಈಗ ನೋಡ್ತಾ ಇದ್ದರೆ ಒಂದಕ್ಕಿಂತ ಒಂದಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ತಾ ಇದ್ರೆ ನಮಗೂ ತಿನ್ನಬೇಕು ಅನ್ನಿಸ್ತಾ ಇದೆ. ಆ್ಯಂಡ್ ನನಗೆ ನಾವು ಇದು ಮಾಡ್ಬೋದು ಅದು ಮಾಡ್ಬೋದು ಅಂತ ಅನ್ನಿಸ್ತಾ ಇದೆ. ಆದರೆ ಯಾವುದೇ ಮಾಡಿದ್ರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಬೇಕು, ಇಲ್ಲ ಅಂದರೆ ಅದು ಯಾರಿಗೂ ಅದು ಸಿಗೋದಿಲ್ಲ ಅಂತ ರಾಜೇಶ್ ಹೇಳೋದು. ನೋಡೋಣ, ನೆಕ್ಸ್ಟ್ ಇಯರ್ ಏನಾದರೂ ಮಾಡಿದ್ರೆ ಪ್ಲ್ಯಾನ್ಸ್ಗಳು ತುಂಬ ಇದೆ, ಇದು ಅದು ಅಂತ ಹೇಳಿಬಿಟ್ಟು ನೋಡೋಣ ನೆಕ್ಸ್ಟ್ ಇಯರ್ ಏನು ಮಾಡ್ಬೋದು, ಏನು ಮಾಡ್ತೀನಿ ಅಂತ ಹೇಳಿಬಿಟ್ಟು. ಇದು ಈಗ ನಮ್ಮ ಮನೆಯಲ್ಲಿ ನಾನು ಸಂಜೆ ಸ್ನ್ಯಾಕ್ಸನ್ನು ಪ್ಲೇಟ್ ಮಾಡ್ತಾ ಇದ್ದೀನಿ. ಸಾನುಗೆ ಸಾನು ಈಗ ಬಂದಲಲ್ಲ ಕ್ಲಾಸಿಂದ, ಅವಳಿಗೆ ಮೊದಲು ಕೊಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಇವತ್ತು ಇದೇ ಸ್ನ್ಯಾಕ್. ರಾಜೇಶ್ ಸಮೋಸ ತೊಗೊಂಡೋಗಿದ್ರಲ್ಲ, ಅದು ನಮಗೆ ಅಂದ್ಬಿಟ್ಟು ಎಕ್ಸ್ಟ್ರಾ ತಂದಿದ್ರು, ಹೇಳಿ ನಮಗೆ ಅಂತಲೇ ಪ್ಯಾಕ್ ಮಾಡಿಸಿದ್ರಂತೆ. ಮೊದಲು ಸ್ವೀಟ್ ತಿನ್ನಬೇಕು, ಆಮೇಲೆ ಕೇಕ್ ತಿನ್ನಬೇಕು, ಆಮೇಲೆ ಸಮೋಸ ತಿನ್ನಬೇಕು. ಸಮೋಸ ಈಗ ಬೇಗ ತಿನ್ನಿ, ಡ್ಯಾಡಾಗೆ ಲೇಟ್ ಆಗತ್ತೆ. ಹೋಗಿ, ನಾನು ಒಂದೊಂದು ಬೈಟ್ ತಿನ್ನಬೇಕು ಅಂದಿಲ್ಲ. ಈಗ ರಾತ್ರಿಗೆ ಗೊಜ್ಜು ಮಾಡ್ತಾ ಇದ್ದೀನಿ. ಈ ಗೊಜ್ಜು ಬಂದು ಬದನೆಕಾಯಿ ಗೊಜ್ಜು, ತುಂಬಾ ಸಿಂಪಲ್, ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತೀರಾ, ಒಂಥರ ಮಶ್ರೂಮ್ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ನಾನು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು, ಎಣ್ಣೆಯಲ್ಲೇ ಹುರಿಬೇಕು ಅದನ್ನು. ಹಾಗೆ ಈರುಳ್ಳಿ ಕೂಡ ಜಾಸ್ತಿ ಬೇಕು. ಈರುಳ್ಳಿ ಗೋಲ್ಡನ್ ಕಲರ್ ಆಗೋ ತನಕ ಫ್ರೈ ಮಾಡಬೇಕು. ಈರುಳ್ಳಿ ತುಂಬ ಗೋಲ್ಡನ್ ಕಲರ್ ಟರ್ನ್ ಆಗಬೇಕು ಅಂತಿಲ್ಲ, ಯಾಕಂದರೆ ನಾವು ಫ್ರೈ ಮಾಡ್ತಾನೆ ಈ ಗೊಜ್ಜನ್ನು ಮಾಡೋದ್ರಿಂದ ಬದನೆಕಾಯಿ ಹುರಿಬೇಕಾದ್ರೆ ಕೂಡ ಇದು ಸ್ವಲ್ಪ ಟರ್ನ್ ಆಗುತ್ತೆ ಗೋಲ್ಡನ್ ಕಲರ್ಗೆ. ಸೊ ಈಗ ನಾನು ಟೊಮ್ಯಾಟೊ ಹಾಕಿದ್ದೀನಿ. ಟೊಮ್ಯಾಟೊನೂ ನೋಡಿ, ಈರುಳ್ಳಿ ಎಷ್ಟು ತೊಗೊಂಡಿದ್ನೋ ಅದಕ್ಕಿಂತ ಡಬಲ್ ಕ್ವಾಂಟಿಟಿಯಲ್ಲಿದೆ. ಸ್ವಲ್ಪ ಹುಳಿ ಜಾಸ್ತಿ ಬೇಕು, ಹುಳಿ ಟೊಮ್ಯಾಟೊನ ಇದ್ದರೆ ಕೂಡ ನಡೆಯುತ್ತೆ. ಟೊಮೆಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಅಥವಾ ಅರಿಶಿನ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಅರಿಶಿನ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಬಿಡ್ತೀನಿ, ಬೇಗ ಸಾಫ್ಟ್ ಆಗುತ್ತೆ. ಟೊಮೆಟೊ ಸಾಫ್ಟ್ ಆದಮೇಲೆ ನಾನು ಬದನೆಕಾಯಿನ ಸೇರಿಸ್ಕೊಂಡಿದ್ದೀನಿ. ಇದು ಪರ್ಪಲ್ ಬದನೆಕಾಯಿ ಬರುತ್ತಲ್ವಾ, ಇದರಲ್ಲಿ ಎಣ್ಗಾಯಿ ಗೊಜ್ಜು ಮಾಡ್ತಾರೆ, ಆ ಬದನೆಕಾಯಿ. ಇದು ಒಂಥರ ಟೇಸ್ಟ್ ಇರುತ್ತೆ. ನೀವು ಇದು ಒಂದು ಸಾರಿ ಮಾಡಿ ನೋಡಿ, ಅಥವಾ ನಮಗೆ ಇದು ಮಾಡಿದ್ದೀವಿ, ನಮಗೆ ಇದು ಟೇಸ್ಟ್ ಇಷ್ಟ ಆಗಲ್ಲ ಅನ್ನೋ ಹಾಗಿದ್ರೆ ಗ್ರೀನ್ ಬದನೆಕಾಯಿನ ಹಾಕ್ಕೊಳ್ಳಿ. ಸೇಮ್ ಪ್ರೊಸೀಜರಲ್ಲೇ ಅದು ಮಾಡ್ಬೋದು. ಬಟ್ ನನಗೆ ಇದು ಎಸ್ಪೆಷಲಿ ಈ ಪಲ್ಯ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ. ನಾನು ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬೇರೆ ಪುಡಿ ಮಸಾಲೆಗಳು ಇನ್ನೂ ಹಾಕಿಲ್ಲ, ಯಾಕೆ ಅಂದರೆ ಇದು ಸ್ವಲ್ಪ ಕುಕ್ ಆಗಲಿ, ಹಾಫ್ ಕುಕ್ ಆಗಲಿ, ಆಮೇಲೆ ಮಸಾಲೆ ಸೇರಿಸೋಣ ಅಂತ ಹೇಳಿಬಿಟ್ಟು. ನೀರು ಯಾವುದೇ ಕಾರಣಕ್ಕೂ ಹಾಕಬೇಡಿ, ಸಣ್ಣ ಉರಿ ಮಾಡಿಕೊಂಡು ಅಥವಾ ಮೀಡಿಯಮ್ ಫ್ಲೇಮಲ್ಲೇ ಕೈ ಆಡಿಸ್ತಾ ಇರಿ, ಎಣ್ಣೆಯಲ್ಲೇ ಇದು ಕುಕ್ ಆಗುತ್ತೆ.
ಈಗ ಉಪ್ಪು ಹಾಕ್ತಾ ಇದ್ದೀನಿ, ಹಾಫ್ ಕುಕ್ ಆಗಿದೆ. ಖಾರ, ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಖಾರನೇ ಬೇಕಾಗುತ್ತೆ. ನಾವು ಗೊಜ್ಜುಗಳಿಗೆ 1 ಸ್ಪೂನ್ ಹಾಕ್ತೀವಿ ಅಂದರೆ ಇದಕ್ಕೆ ನಾವು 2 ಸ್ಪೂನ್ ಹಾಕಬೇಕಾಗತ್ತೆ. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಫ್ಲೇವರ್ಗಷ್ಟೇ, ತುಂಬಾ ಹಾಕಬೇಡಿ, ರಾ ಅದ್ರದ್ದು ವಾಸನೆ ತುಂಬಾ ಬರುತ್ತೆ. ಸೊ ಇಷ್ಟೇ, ನಾವು 3 ಹಾಕೋದು. ಇದನ್ನು ನಾವೀಗ ಎಣ್ಣೆಯಲ್ಲೇ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕು. ಸೊ ಇದು ಕುಕ್ ಕೂಡ ಆಗುತ್ತೆ, ಹಾಗೆ ಇದರ ಹಸಿ ವಾಸನೆ ಕೂಡ ಹೋಗುತ್ತೆ. ಸಣ್ಣ ಉರಿ ಮಾಡಿ ಬೇಕಿದ್ರೆ ನೀವು ಪ್ಲೇಟ್ ಮುಚ್ಚಿ ಬಿಡ್ಬೋದು. ಸೊ ಸ್ನೇಹಿತರೆ, ನಾನು ಇವತ್ತಿನ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಈ ಪಲ್ಯ ಟ್ರೈ ಮಾಡಿ, ಅಂಕಲ್ಗಂತೂ ತುಂಬಾ ಇಷ್ಟ ಆಯಿತು. ಅವರು ರೆಸಿಪಿ ಕೂಡ ನನ್ನ ಜೊತೆ ಕೇಳಿಕೊಂಡ್ರು, ನಾನು ಮೈಸೂರಿಗೆ ಹೋದ್ಮೇಲೆ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಓಕೆ ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋಲಿ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಆ್ಯಂಡ್ ನಿಮಗೆ ಇಷ್ಟ ಆಗಿದೆ ಅನ್ನೋ ಹಾಗಿದ್ರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ.